ಹಲೋ ಎವ್ರಿವನ್, ವೆಲ್ಕಮ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಬೆಂಗಾಳಿ ಕವಿಯಾಗಿರ್ತಕ್ಕಂತಹ ಮಹಾಶ್ವೇತಾ ದೇವಿಯವರ ಮದರ್ ಆಫ್ 1084 ಈ ಒಂದು ಕಾದಂಬರಿಯ ಸಾರಾಂಶವನ್ನು ಕಲಿಯೋಣ. ನಿಮಗೆ ಇಂಗ್ಲೀಷ್ ಸಮರಿ PDF ಸಹ ಕೊನೆಯಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಸಿಗುತ್ತೆ. ಇಲ್ಲಿ ಮಹಾಶ್ವೇತಾ ದೇವಿಯವರು ಬಂಗಾಳಿಯಲ್ಲಿ ಬರೆದಿರ್ತಾರೆ. ಆ ಒಂದು ಸಮಾಜದಲ್ಲಿನ ಮಹಿಳೆಯರ ಹೋರಾಟಗಳು, ನಕ್ಸಲೈಟ್ ಚಳವಳಿಗಾಗಿ ಹೋರಾಡುತ್ತಿರುವ ಯುವ ಕ್ರಾಂತಿಕಾರಿಗಳು ಮತ್ತು ಅವರುಗಳ ಮೇಲೆ ಆ ರಾಜ್ಯದ ಸರ್ಕಾರದ ಕ್ರೂರವಾದಂತಹ ದಮನಕಾರಿಯ ಪ್ರವೃತ್ತಿಗಳನ್ನು ಈ ಕಾದಂಬರಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ತಮ್ಮ ಮಗನ ಸಾವಿನ ಒಂದು ನೆನಪಿನಲ್ಲಿ ಈ ಒಂದು ಕಾದಂಬರಿಯನ್ನು ಸುಜಾತ ಎಂಬಾಕೆಯ ಒಂದು ಮೇನ್ ಕ್ಯಾರೆಕ್ಟರ್ನಲ್ಲಿ ಬರೆದಿರ್ತಾರೆ. ಬನ್ನಿ ಈ ಕಾದಂಬರಿಯ ಪೂರ್ಣವಾದಂತಹ ಕನ್ನಡ ಸಾರಾಂಶವನ್ನು ಕಲಿಯೋಣ. ಈ ಕಾದಂಬರಿ ಸುಜಾತ ಎಂಬಾಕೆಯ ಸುತ್ತ ನಡೀತಕ್ಕಂಥದ್ದು. ಈಕೆ ಮಗನಾಗಿರ್ತಕ್ಕಂತಹ ಭ್ರಾತಿ, ಈತ ಒಬ್ಬ ಗೆರಿಲ್ಲಾ ಹೋರಾಟಗಾರನಾಗಿದ್ದು ನಕ್ಸಲೇಟ್ ಆಗಿರ್ತಾನೆ. ಈತನು ಪೊಲೀಸರಿಂದ ಕೊಲ್ಲಲ್ಪಟ್ಟಿರ್ತಾನೆ. ಸುಜಾತ ಇವರ ಒಂದು ಗಂಡನ ಹೆಸರು ಪತಿ ದಿವ್ಯನಾಥ್ ಚಟರ್ಜಿ ಮತ್ತು ಈಕೆಗೆ 4 ಜನ ಮಕ್ಕಳಿರ್ತಾರೆ. ಜ್ಯೋತಿ, ಭ್ರಾತಿ, ನೇಪ ಮತ್ತು ತುಲಿ ಎಂಬ 4 ಮಕ್ಕಳಿರ್ತಾರೆ. ಇಲ್ಲಿ ಸುಜಾತ ಅವರವರ ಪತಿಯಾಗಿರ್ತಕ್ಕಂಥ ದಿವ್ಯನಾಥ್ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವರ ಕುಟುಂಬದ ಸದಸ್ಯರೆಲ್ಲ ವಿದೇಶದಲ್ಲಿ ನೆಲೆಸಿರ್ತಾರೆ. ಸುಜಾತ ಒಬ್ಬ ಸಾಮಾನ್ಯ ವರ್ಗದ ಸಾಂಪ್ರದಾಯಿಕ ಕುಟುಂಬಕ್ಕೆ ಸೇರಿದಂತಹ ಮಹಿಳೆ. ಈಕೆ ಬ್ಯಾಂಕ್ನ ಉದ್ಯೋಗಿಯಾಗಿರ್ತಾರೆ. ಇಲ್ಲಿ ಕಾದಂಬರಿಯಲ್ಲಿ ಪೊಲೀಸರಿಂದ ಕೊಲ್ಲಲ್ಪಟ್ಟ ಭ್ರಾತಿಯ ತಾಯಿಯಾದ ಸುಜಾತ, ಅವರ ಪತಿ ದಿವ್ಯನಾಥ್ ಪ್ರಮುಖ ಪಾತ್ರಗಳಾಗ್ತಾರೆ. ಸುಜಾತರವರ 4 ಮಕ್ಕಳಿರ್ತಾರೆ. ಈ ಒಂದು ಕಾದಂಬರಿಯಲ್ಲಿ ಮೊದಲಿಗೆ ನಾವು ನೋಡಿದಾಗ ಸುಜಾತರವರ ವಯಸ್ಸು 53 ವರ್ಷದ ಒಂದು ವಯಸ್ಸಿನಲ್ಲಿರ್ತಾರೆ. ಈ ಕಾದಂಬರಿ ಪ್ರಾರಂಭ ಆಗ್ತಕ್ಕಂಥದ್ದು ಆಕೆಯ ಒಂದು ಕನಸಿನಲ್ಲಿ ಪ್ರಾರಂಭ ಆಗುತ್ತೆ. ಆ 22 ವರ್ಷಗಳ ಹಿಂದೆ ಘಟನೆಯನ್ನು ನೆನೆಸಿಕೊಳ್ಳುತ್ತಾ ಪ್ರಾರಂಭವಾಗುತ್ತೆ. ಅದು 22 ವರ್ಷಗಳ ಹಿಂದೆ ಒಂದು ಬೆಳಗಿನ ಜಾವ ತಾವು ಆ ಒಬ್ಬ ಮಗನಾಗಿರ್ತಕ್ಕಂಥ ಭ್ರಾತಿಯ ಜನನದ ಒಂದು ಮೊದಲ ದಿನ, ಅಂದರೆ ಜನನದ ಹಿಂದಿನ ದಿನ ಹೆರಿಗೆ ನೋವನ್ನು ಅನುಭವಿಸ್ತಾ ಇರತಕ್ಕಂಥ ಸುಜಾತ ನರ್ಸಿಂಗ್ ಹೋಮ್ಗೆ ಹೋಗಲು ಆಕೆಗೆ ಬೇಕಾಗಿರ್ತಕ್ಕಂಥ ಟೂವಲ್, ಸೀರೆ, ಟೂತ್ ಬ್ರಷ್ ಎಲ್ಲ ವಸ್ತುಗಳನ್ನು ಒಂದು ಬ್ಯಾಗ್ನಲ್ಲಿ ಪ್ಯಾಕ್ ಮಾಡ್ಕೊಳ್ಳೋದನ್ನ ನೆನೆಸ್ಕೊಳ್ತಾರೆ. ಸುಜಾತ ತನ್ನ ಮಗ ಭ್ರಾತಿ ಜನ್ಮ ನೀಡಲು ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಆಗಿರ್ತಾರೆ. ಭ್ರಾತಿ ಹುಟ್ಟುವ ಮೊದಲು ಜ್ಯೋತಿಗೆ 10 ವರ್ಷ, ನಿಪ 8 ವರ್ಷ ಮತ್ತು ಜೂಲಿ 6 ವರ್ಷದವರಾಗಿದ್ದರು. ಇಲ್ಲಿ ಅವಳಿಗೆ ಆ 3 ಮಕ್ಕಳಿದ್ರು. ಭ್ರಾತಿ ಕಿರಿಯ ಮಗನಾಗಿರ್ತಾನೆ. ಆದರೆ ಇಲ್ಲಿ ದುಃಖಕರದ ಸಂಗತಿ ಏನಪ್ಪ ಅಂದರೆ, ಹೆರಿಗೆಯ ಸಮಯದಲ್ಲಿ ಸುಜಾತಳನ್ನು ಆಕೆ ಅತ್ತಿಗೆಯಾಗಲಿ ಆಕೆಯ ಪತಿಯಾಗಲಿ ಯಾರೂ ಸಹ ನರ್ಸಿಂಗ್ ಹೋಮ್ಗೆ ಬಂದಿರೋದಿಲ್ಲ. ಆಕೆ ಭ್ರಾತಿಗೆ ಜನ್ಮ ನೀಡಿದಾಗ ಅವರಿಬ್ಬರೂ ಸಹ ಅಲ್ಲಿರೋದಿಲ್ಲ. ಪ್ರತಿ ಹೆರಿಗೆಯ ನಂತರವೂ ಸಹ ಆ ಗಂಡ ಪತಿ ಆಕೆಯನ್ನು ಕೇಳ್ತಾ ಇದ್ದಂತಹ ಒಂದು ಮಾತು, ನೀನು ಸರಿಯಾಗಿ ಟಾನಿಕನ್ನು ತಗೊಳ್ತಾ ಇದೆಯಾ ಅಂತ ಕೇಳ್ತಾ ಇದ್ರು. ಹೀಗೆ ತನ್ನ ಕನಸಿನಲ್ಲಿ 22 ವರ್ಷಗಳ ಹಿಂದೆ ಓದೋದನ್ನು ನೆನೆಸ್ಕೊಳ್ತಾಳೆ ಸುಜಾತ. ತನ್ನ ಮಗ ಭ್ರಾತಿಯ ಜನ್ಮವನ್ನು ನೆನೆಸ್ಕೊಳ್ತಾಳೆ. ಅಲ್ಲದೆ ಆಕೆ ಅತ್ತಿಗೆ ಮತ್ತು ಆಕೆಯ ಪತಿ ದಿವ್ಯನಾಥ್ ಆ ಹೆರಿಗೆ ಸಮಯಕ್ಕೆ ನರ್ಸಿಂಗ್ ಹೋಮ್ಗೆ ಬರದೇ ಇರೋದನ್ನು ನೆನೆಸ್ಕೊಳ್ತಾರೆ. ನಂತರ ಒಂದು ಮುಂಜಾನೆ ಭ್ರಾತಿಯ ತಾಯಿಯಾದ ಸುಜಾತ ತನ್ನ ಮಗ ಭ್ರಾತಿ ಇನ್ನೂ ಇಲ್ಲ ಅಂತೇಳಿ ಒಂದು ಫೋನ್ ಕರೆ ಬರುತ್ತೆ. ಒಬ್ಬ ಆಫೀಸರ್ ಆಕೆಗೆ ಫೋನ್ ಮಾಡಿ ಹೇಳ್ತಾರೆ, ನಿಮ್ಮ ಮಗ ಇನ್ನಿಲ್ಲ, ಇಲ್ಲಿ ಭ್ರಾತಿ ಸತ್ತಿದ್ದಾನೆ ಅಂತಕ್ಕಂಥದ್ದು ಆ ಒಬ್ಬ ಅಧಿಕಾರಿ ಫೋನ್ ಮಾಡಿರ್ತಾನೆ. ಆ ಅಧಿಕಾರಿ ಯಾರಾದರೂ ಗಂಡಸರು ಫೋನ್ ರಿಸೀವ್ ಮಾಡ್ತಾರೆ ಅಂದ್ಕೊಂಡಿರ್ತಾನೆ. ಆದರೆ ತಾಯಿಯಾದ ಸುಜಾತ ರಿಸೀವ್ ಮಾಡಿರ್ತಾರೆ. ಈಗ ತಾಯಿ ತನ್ನ ಮಗನಾದ ಭ್ರಾತಿಯ ದೇಹವನ್ನು ಪಡೆಯೋದಕ್ಕೆ ಖಾಂದಾಪುಕರ್ಗೆ ಹೋಗಬೇಕಾಗತ್ತೆ. ತನ್ನ ಮಗ ಸತ್ತಿದ್ದಾನೆ ಎಂಬತಕ್ಕಂಥ ಸುದ್ದಿ ತಿಳಿದಂತಹ ತಾಯಿ ಸುಜಾತ ಅಲ್ಲೇ ಕುಸಿದು ಬಿದ್ದಿರ್ತಾಳೆ. ಈ ಭ್ರಾತಿ ಸುಜಾತಳಿಗೆ ಆ 4 ಮಕ್ಕಳಲ್ಲಿ ತುಂಬ ಅಚ್ಚುಮೆಚ್ಚಿನ ಮಗನಾಗಿರ್ತಾನೆ. ದಿವ್ಯನಾಥ್ ತನ್ನ ಮಗನ ಸಾವಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ತನ್ನ ಮಗ ಸತ್ತ ಸುದ್ದಿ ತಿಳಿದ ತಕ್ಷಣ ಅವನು ಪೊಲೀಸ್ ಸ್ಟೇಷನ್ಗೆ ಹೋಗೋ ಬದಲು ಆ ಸುದ್ದಿ ಎಲ್ಲೂ ಹರಡದಂತೆ ಅದನ್ನು ಮುಚ್ಚಿ ಹಾಕಲು ಪ್ರಯತ್ನ ಮಾಡ್ತಾನೆ. ತನ್ನ ಮಗನನ್ನು ಪೊಲೀಸರು ಕೊಂದಿದ್ದಾರೆ ಅನ್ನೋದನ್ನ ಯಾರಿಗೂ ಹೇಳೋಕ್ಕೂ ಆತ ಬಯಸೋದಿಲ್ಲ. ಇಲ್ಲಿ ಭ್ರಾತಿ ಬಗ್ಗೆ ಆ ತಂದೆಗೆ ಪ್ರೀತಿ ಇಲ್ಲದೆ ಇರತಕ್ಕಂತಹ ಒಂದು ನಡವಳಿಕೆಯನ್ನು ನೋಡಿದಂಥ ಸುಜಾತ ತುಂಬ ಆಘಾತಕ್ಕೊಳಗಾಗಿರ್ತಾರೆ. ಕೊನೆಗೆ ಸುಜಾತ ಒಬ್ಬರೇ ಏನು ಮಾಡ್ತಾರೆ, ತನ್ನ ಮಗನ ದೇಹಕ್ಕಾಗಿ ಖಾಂದಾಪುಕಾರ್ಗೆ ಧಾವಿಸಿರ್ತಾಳೆ. ಅಲ್ಲಿ ಭ್ರಾತಿಯ ಶವದೊಂದಿಗೆ ಇತರ ಶವಗಳು ಸಹ ಇರ್ತಾರೆ. ಅವರು
ನಕ್ಸಲೈಟ್ಸ್ ಆಗಿರ್ತಾರೆ. ಇಲ್ಲಿ ಭ್ರಾತಿಯ ಒಂದು ದೇಹಕ್ಕೆ 1084 ಈ ಒಂದು ಸಂಖ್ಯೆಯನ್ನು ಟ್ಯಾಗ್ ಮಾಡಲಾಗಿರುತ್ತೆ. ಅದಕ್ಕೆ ಈ ಕಾದಂಬರಿಯ ಒಂದು ಹೆಸರು 1084 ಮದರ್ ಆಫ್ 1084 ಅಂತಕ್ಕಂಥದ್ದು ನೀಡಲಾಗಿರುತ್ತೆ. ಅವಳು ಅಲ್ಲಿ ಬಂದು ನೋಡಿದಾಗ ಆ ಮಗನ ಒಂದು ಬ್ಲೂ ಕಲರ್ ಶರ್ಟ್, ಬೆರಳುಗಳು ಕಾಣ್ತಾ ಇರುತ್ತೆ. ಆದರೆ ಭ್ರಾತಿಯನ್ನು ಮುಖವನ್ನು ನೋಡೋಕ್ಕೆ ಆಕೆಗೆ ಆಗೋದಿಲ್ಲ. ಯಾಕಂದರೆ ಆ ಮುಖವನ್ನು ಗುರುತು ಹಿಡಿಯಲಾಗದಷ್ಟು ಪುಡಿ ಪುಡಿ ಮಾಡಲಾಗಿರುತ್ತೆ. ಆ ಒಂದು ಶವಾಗಾರದಲ್ಲಿ ಅವುಗಳನ್ನು ನೋಡಿದ ಮೇಲೆ ಆ ಒಂದು ದೇಹವನ್ನು ನೋಡ್ತಾಳೆ. ಆ ಮಗನ ದೇಹದ ಮೇಲೆ 3 ಗುಂಡುಗಳು ತಗಲಿರುತ್ತೆ. ಒಂದು ಎದೆ ಮೇಲೆ, ಒಂದು ಹೊಟ್ಟೆಯ ಮೇಲೆ ಮತ್ತು ಇನ್ನೊಂದು ಗಂಟಲಿನಲ್ಲಿ. ಆ ಗುಂಡುಗಳನ್ನು ತುಂಬ ಹತ್ತಿರದಿಂದ ಆರಿಸಲಾಗಿರುತ್ತೆ. ಆ ಒಂದು ರಂಧ್ರಗಳೆಲ್ಲ, ಆ ಒಂದು ಗುಂಡೇಟಿನ ಸುತ್ತಲೆಲ್ಲ ಚರ್ಮವು ನೀಲಿ ಬಣ್ಣವಾಗಿಬಿಟ್ಟಿರುತ್ತೆ. ಇಲ್ಲಿ ಸುಜಾತಳಿಗೆ ಭ್ರಾತಿಯ ಬಗ್ಗೆ ತಂದೆಗೆ ಪ್ರೀತಿ ಇಲ್ಲ ಅಂದು ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದನ್ನು ತನ್ನ ಕನಸಿನಲ್ಲಿ ನೆನೆಸ್ಕೊತಾಳೆ. ಅವನು ತನ್ನ ತಂದೆಯಿಂದ ತುಂಬ ದೂರ ಉಳಿತಾ ಇರ್ತಾನೆ, ಆತ ತುಂಬ ಬದಲಾಗಿದ್ದಾನೆ ಅಂತ ಆಕೆ ಅಂದ್ಕೋತಾಳೆ. ಸುಜಾತ ಭ್ರಾತಿಯ ಮಗಳೆಂದು ಪರಿಗಣಿಸಲು, ಅಂದರೆ ಭ್ರಾತಿಗೆ ಒಬ್ಬ ಮಗಳಂತೆ ಆಕೆ ಭಾವಿಸ್ತಾ ಇರ್ತಾಳೆ. ನಂತರ ಸುಜಾತ ತನ್ನ ಜೀವಂತ ಮಗನೊಂದಿಗೆ ತನ್ನ ಅನುಭವಗಳನ್ನು ನೆನಪು ಮಾಡಿಕೊಳ್ತಾರೆ. ಇಲ್ಲಿ ಪೊಲೀಸರು ಭ್ರಾತಿಯ ಕೋಣೆಯನ್ನು ಹುಡುಕಿದಾಗ ಸುಜಾತ ಭ್ರಾತಿಯ ಕೈಬರಹದಲ್ಲಿ ಬರೆದಂಥ ಕೆಲವು ಘೋಷಣೆಗಳು ಅಲ್ಲಿ ಸಿಗುತ್ತೆ. ಆ ಘೋಷಣೆಗಳನ್ನೆಲ್ಲ ಆಕೆಯನ್ನು ಸಹ ನೋಡ್ತಾ ಇರ್ತಾಳೆ. ಅವರು ಆ ಒಂದು ಮಗ ಭ್ರಾತಿ ಕತ್ಲೆ ರಾತ್ರಿಯಲ್ಲಿ ಗೋಡೆಗಳ ಮೇಲೆ ಘೋಷಣೆಗಳನ್ನು ಬರೀತಾ ಇದ್ರು. ಕೆಲವೊಮ್ಮೆ ಹಗಲಿನಲ್ಲೂ ಸಹ ಘೋಷಣೆಗಳನ್ನು ಬರೀತಕ್ಕಂಥದ್ದನ್ನ ಮಾಡ್ತಾ ಇದ್ರು. ಅವರನ್ನು ಪೊಲೀಸರು ಗುಂಡಿಕ್ಕಿ ಕೊಲ್ತಾ ಇದ್ರು. ಒಂತಹ ಕ್ರಾಂತಿಕಾರಿಗಳು, ಅಂತಹ ನಕ್ಸಲೇಟ್ಗಳಿಗೆ ಈ ಒಂದು ಸಾವು ಅನ್ನೋದೇ ಒಂದು ಶಿಕ್ಷೆ ಅಂತಕ್ಕಂಥದ್ದನ್ನು ಅವರು ಪೊಲೀಸರು ಹೇಳ್ತಾ ಇದ್ರು. ಅವರನ್ನು ಯಾರು ಬೇಕಾದರೂ ಕೊಲ್ಲಬಹುದು, ಗುಂಡಗಳಾದರೂ ಕೊಲ್ಲಬಹುದು, ವಿರೋಧ ಪಕ್ಷದವರಾದರೂ ಕೊಲ್ಲಬಹುದು, ಪೊಲೀಸರಾದರೂ ಕೊಲ್ಲಬಹುದು, ಸೈನ್ಯ ಬೇಕಾದರೂ ಅವರನ್ನು ಕೊಲ್ಲಬಹುದು. ಆ ನಕ್ಸಲೇಟರನ್ನು ಕೊಲ್ಲುವುದು ಒಂದು ಪ್ರಜಾಪ್ರಭುತ್ವದ ಹಕ್ಕು ಅಂತ ಹೇಳ್ತಾರೆ. ಇಲ್ಲಿ ಕೊಲೆಗಾರರಿಗೆ ಅವರನ್ನು ಕೊಲ್ಲೋದಕ್ಕೆ ಯಾವುದೇ ಅನುಮತಿ ಬೇಕಾಗಿರಲಿಲ್ಲ. ಕೊಲೆ ಎಂದರೆ ನ್ಯಾಯಾಲಯದಲ್ಲಿ ತೀರ್ಪು ನೀಡಬೇಕಾದ ಅಪರಾಧವೂ ಸಹ ಆಗಿರಲಿಲ್ಲ. ಆ ರೀತಿಯಾಗಿ ಆ ನಕ್ಸಲರನ್ನು ಕೊಲ್ತಾ ಇದ್ರು. ಭ್ರಾತಿಯ ಕಾನೂನು ಉಲ್ಲಂಘಿಸಿದ ಭ್ರಾತಿಯಂತೆ ಯಾರು ಕಾನೂನನ್ನು ಉಲ್ಲಂಘಿಸ್ತಾರೆ ಅವರನ್ನು ಯಾವುದೇ ಆಯುಧಗಳಿಂದ ಕೊಲ್ಲಬಹುದು ಅಂತಕ್ಕಂಥದ್ದು ಆಕೆ ಇವುಗಳಲ್ಲಿ ಕನಸಿನಲ್ಲಿ ಹೇಳ್ತಾರೆ. ಆದರೆ ಸುಜಾತ ಈ ರೀತಿ ಯೋಚಿಸಲು ಆಗಲಿಲ್ಲ. ಭ್ರಾತಿ ಕ್ರಮಗಳ ಬಗ್ಗೆ ದಿವ್ಯನಾಥ್ ಜ್ಯೋತಿ ಅವರ ಕೆಲವು ಅಭಿಪ್ರಾಯಗಳನ್ನು ಹೇಳ್ತಾರೆ. ಆತನನ್ನು ಕೊಂದೇ ಕೊಲ್ತಾರೆ ಅಂತ. ಅದನ್ನು ಆಕೆ ಒಪ್ಪೋಕೆ ಸಿದ್ಧಳಿರಲಿಲ್ಲ. ಈಗ ಸುಜಾತಳ ಕಿರಿಯ ಮಗಳಾಗಿರ್ತಕ್ಕಂತಹ ತುಲಿಯ ನಿಶ್ಚಿತಾರ್ಥವನ್ನು ಆ ಕುಟುಂಬ ಆಚರಣೆ ಮಾಡ್ತಾ ಇರ್ತದೆ. ಆ ಒಂದು ಸಂಭ್ರಮದಲ್ಲಿ ಎಲ್ಲರೂ ಸಹ ಆ ಒಂದು ನಿಶ್ಚಿತಾರ್ಥದಲ್ಲಿರಬೇಕಾದ್ರೆ ತಾಯಿಗೆ ಮಾತ್ರ ಈ ನೆನಪುಗಳು ಕಾಣ್ತಾ ಇರುತ್ತೆ. ಇಲ್ಲಿ ದೇವಿ ಒಬ್ಬ ಭ್ರಾತಿನ ಸ್ನೇಹಿತನ ಹೇಳಬೇಕಾದ್ರೆ ಆ ಭ್ರಾತಿಯ ಒಂದು ಪುಣ್ಯತಿಥಿ ಜನವರಿ 17, 1948. ಅದೇ ದಿನ ಸುಜಾತಳ ಕಿರಿಯ ಮಗಳಾಗಿರ್ತಕ್ಕಂತಹ ತುಲಿಯ ನಿಶ್ಚಿತಾರ್ಥವನ್ನು ಸಹ ಇಟ್ಕೊಂಡಿರ್ತಾರೆ. ಸುಮಾರು 20 ವರ್ಷಗಳ ನಂತರದ ಜನವರಿ 17 ಬೆಳಗ್ಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಆ ಸಮಯದಲ್ಲಿ ಸುಜಾತಳಿಗೆ 51 ವರ್ಷ ಮತ್ತು ದಿವ್ಯನಾಥ್ಗೆ 56 ವರ್ಷ ವಯಸ್ಸಾಗಿರುತ್ತೆ. ಈ ಕುಟುಂಬ ಸದಸ್ಯರು ಆ ಒಂದು ತುಳಿಯ ನಿಶ್ಚಿತಾರ್ಥವನ್ನು ಆಚರಣೆ ಮಾಡ್ತಾ ಇರ್ತಾರೆ. ಆದರೆ ತಾಯಿ ಯಾರೂ ಸಹ ಆ ತಾಯಿ ಮಾತ್ರ ಆ ಒಂದು ಭ್ರಾತಿಯ ಸಾವನ್ನು ಮರ್ತಿರೋದಿಲ್ಲ. ಮಿಕ್ಕಿದವರೆಲ್ಲರೂ ಸಹ ಆ ಭ್ರಾತಿಯ ಸಾವನ್ನು ಮರ್ತಿರ್ತಾರೆ. ಭ್ರಾತಿಯ ಸಾವನ್ನು ಮರೆಯಲಾರದ ಇಬ್ಬರು ವ್ಯಕ್ತಿಗಳೆಂದರೆ ಅವರ ತಾಯಿ ಸುಜಾತ, ಹಾಗೆ ಭ್ರಾತಿಯ ಪ್ರೇಯಸಿಯಾಗಿರ್ತಕ್ಕಂತಹ ನಂದಿನಿ. ಆಕೆ ಕೂಡ ಒಬ್ಬ ಕಾಮ್ರೇಡ್, ಅಂದರೆ ಆ ಭ್ರಾತಿಯ ಒಂದು ಹೋರಾಟದ ಒಬ್ಬ ಸಹ ಹೋರಾಟಗಾರ್ತಿ ಆಗಿರ್ತಾಳೆ. ಅವಳನ್ನು ಜೈಲಿಗೆ ಹಾಕಿರ್ತಾರೆ. ಅವಳಿಗೆ ದೈಹಿಕವಾಗಿ ಮಾನಸಿಕವಾಗಿ ಬಹಳಷ್ಟು ಹಿಂಸೆಗಳನ್ನು ನೀಡಲಾಗಿರುತ್ತೆ. ಸುಜಾತ ತನ್ನ ಮಗನನ್ನು ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಭಾವಿಸ್ತಾಳೆ. ಆದರೆ ಅವನು ಸಾಯುವ ಹಿಂದಿನ ದಿನ ತನ್ನ ತಾಯಿಯೊಂದಿಗೆ ಸ್ವಲ್ಪ ಸಮಯವನ್ನು ಕಳಿತಿರ್ತಾನೆ. ತನ್ನ ಸ್ನೇಹಿತ ಅನಿಂದ್ಯ ಅಂತಕ್ಕಂತಹ ವ್ಯಕ್ತಿಯಿಂದ ದ್ರೋಹದ ಬಗ್ಗೆ ತಿಳಿದ ತಕ್ಷಣ ಆ ಭ್ರಾತಿ ಏನು ಮಾಡ್ತಾನೆ, ತನ್ನ ತಾಯಿಗೂ ಸಹ ಹೇಳದೆ ಮನೆಯಿಂದ ಹೊರಟಿರ್ತಾನೆ. ಸುಜಾತ ತನ್ನ ಮಗನೊಂದಿಗೆ ತುಂಬ ಸಲಿಗೆಯಿಂದ ಇರ್ತಾಳೆ. ಇಲ್ಲಿ ಆ
ಅನಿಂದ್ಯನಿಂದ ಭ್ರಾತಿಯ ಆ ನಕ್ಸಲೇಟ್ ಸ್ನೇಹಿತರಿಗೆ ಒಂದು ತೊಂದರೆ ಇದೆ ಅಂತ ತಿಳಿದ ತಕ್ಷಣ ಆತ ತಾಯಿಯನ್ನು ಬಿಟ್ಟು ಹೋಗಿರ್ತಾನೆ. ಭ್ರಾತಿಯು ತನ್ನ ಸ್ನೇಹಿತ ಸೋಮು ಮನೆಗೆ ಹೋಗಿರ್ತಾನೆ. ಸೋಮುವಿಗೆ ಆ ಒಂದು ವಿಷಯವನ್ನು ತಿಳಿಸಲು, ಅದಾದ ನಂತರ ನಂದಿನಿಗೆ ಈ ವಿಷಯವನ್ನು ತಿಳಿಸಲು ಹೋಗಿರ್ತಾನೆ. ಆದ್ದರಿಂದ ಇಲ್ಲಿ ಆ ಭ್ರಾತಿಯ ತಾಯಿ ಸುಜಾತ ಏನು ಮಾಡ್ತಾರೆ, ಅವರನ್ನೆಲ್ಲರನ್ನ ಭೇಟಿ ಮಾಡಬೇಕು ಅಂತ ಬಯಸ್ತಾಳೆ. ಆದರೆ ಭ್ರಾತಿಯ ಸ್ನೇಹಿತ ಸೋಮು ಸಹ ಸತ್ತಿರ್ತಾನೆ. ಅವರನ್ನು ಸಹ ಪೊಲೀಸರು ಕೊಂದಿರ್ತಾರೆ. ಸೋಮು ತಾಯಿ ಅನಿಂದ್ಯನ ದ್ರೋಹದ ಬಗ್ಗೆ ಸುಜಾತಳಿಗೆ ತಿಳಿಸ್ತಾಳೆ. ಭ್ರಾತಿ ಮತ್ತು ಅವನ ಸ್ನೇಹಿತರ ತಾಯಂದಿರು ಭ್ರಾತಿಯನ್ನು ಕೊಂದಿದ್ದು ಅವನ ಸ್ನೇಹಿತನ ಅನಿಂದ್ಯನಿಂದಲೇ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇಲ್ಲಿ ಭ್ರಾತಿಯ ಅನಿಂದ್ಯನು ತನ್ನ ಗುಂಪಿಗೆ ಸೇರಿಸ್ಕೊಂಡಿರ್ತಾನೆ. ಆ ಅನಿಂದ್ಯ ಏನು ಮಾಡಿರ್ತಾನೆ, ಪೊಲೀಸರಿಗೆ ಇವರ ಒಂದು ಮಾಹಿತಿಯನ್ನು ನೀಡಿರ್ತಾನೆ. ಅನಿಂದ್ಯ ಮಾಡಿದಂಥ ದ್ರೋಹದಿಂದಾಗಿ ಭ್ರಾತಿಯನ್ನು ಕೊಂದಿರ್ತಾರೆ. ಭ್ರಾತಿ ಮತ್ತು ಅವನ ಸ್ನೇಹಿತರು ಕ್ರಾಂತಿಕಾರ ಜೀವನವನ್ನು ನಡೆಸ್ತಾ ಇದ್ದರು. ಆ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿರ್ತಾನೆ. ಅಧಿಕಾರಿಗಳು ಅವರೆಲ್ಲರನ್ನು ಸಹ ಕ್ರೂರವಾಗಿ ಕೊಂದಿರ್ತಾರೆ. ಭ್ರಾತಿಯನ್ನು ಅಹಿಂದ್ಯನು ಹೇಗೆ ಮೋಸ ಮಾಡಿದ್ನು ಮತ್ತು ಅಧಿಕಾರಿಗಳಿಗೆ ಹೇಗೆ ಮಾಹಿತಿ ನೀಡಿದ್ದನು ಎಂಬತಕ್ಕಂಥದ್ದನ್ನು ಸೋಮುವಿನ ತಾಯಿ ಏನು ಮಾಡ್ತಾಳೆ, ಸುಜಾತರವರಿಗೆ ತಿಳಿಸಿರ್ತಾಳೆ. ಇಲ್ಲಿ ಅನಿಂದ್ಯನನ್ನು ಭ್ರಾತಿಯೇ ನೇಮಕ ಮಾಡಿಕೊಂಡಿರ್ತಾನೆ. ಆತ ಎಲ್ಲರನ್ನು ತುಂಬ ಸುಲಭವಾಗಿ ನಂಬ್ತಾ ಇರ್ತಾನೆ. ಇಲ್ಲಿ ಪತ್ರಿಕೆಗಳು ಸಹ ಇದಕ್ಕೆ ಕಾರಣ ಅಂತ ಹೇಳ್ತಾರೆ. ಪತ್ರಿಕೆಗಳಲ್ಲಿ ಆ ನಕ್ಸಲೇಟರು ಅಡುಗುದಾಣಗಳು, ಅವರ ಆಸ್ಪತ್ರೆಗಳು ಇತ್ಯಾದಿಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇರ್ತಾರೆ. ಇದರಿಂದ ಪೊಲೀಸರಿಗೆ, ಕೊಲೆಗಾರರಿಗೆ ಇದು ತುಂಬ ಸುಲಭವಾಗಿ ನಕ್ಸಲರನ್ನು ಪತ್ತೆ ಹಚ್ಚಿ ಅವರನ್ನು ಸಾಯಿಸೋದಕ್ಕೆ ಸುಲಭ ಆಗ್ತಾ ಇತ್ತು ಅಂತ ಹೇಳ್ತಾರೆ. ಭ್ರಾತಿಯ ಸಾವಿಗೆ ಕಾರಣವನ್ನು ಸುಜಾತ ಸೋಮು ತಾಯಿಯಿಂದ ತಿಳಿದುಕೊಂಡಿದ್ದು, ಅದಾದ ನಂತರ ಮತ್ತೆ ಅವಳು ತನ್ನ ಹಿಂದಿನ ಕಥೆಯನ್ನು ನೆನಪಿಸ್ಕೋತಾಳೆ. ಅವಳು ತನ್ನ ಪತಿಯ ಬಗ್ಗೆ, ಭ್ರಾತಿ ಬಗ್ಗೆ ನೆನೆಸ್ಕೋತಾಳೆ. ಸುಜಾತ ಮನೆಗೆ ಬಂದಾಗ ಭ್ರಾತಿ ತನ್ನೊಂದಿಗೆ ಹೇಗೆ ಕಳೆದನು ಎಂಬುದರ ಬಗ್ಗೆ ಯೋಚನೆ ಮಾಡ್ತಾಳೆ. ಆ ಸಮಯದಲ್ಲಿ ಭ್ರಾತಿ ತನ್ನ ತಂದೆ ಮತ್ತು ಅವನ ಟೈಪಿಸ್ಟ್ ನಡುವಿನ ಸಂಬಂಧದ ಬಗ್ಗೆ ಹೇಳ್ತಾನೆ. ಆದರೆ ಅದನ್ನು ತುಂಬ ಸರಳವಾಗಿ ಹೇಳಿರ್ತಾನೆ. ತಾಯಿ ಸುಜಾತ ತನ್ನ ಮಗ ಭ್ರಾತಿಯ ಮಾತುಗಳಿಂದ ಒಂದು ರೀತಿ ಶಾಕ್ಗೊಳಗಾಗ್ತಾರೆ. ತನ್ನ ಪತಿ ಕಾನೂನು ಬಾಹಿರವಾಗಿರ್ತಕ್ಕಂಥಂದರೆ ಆ ಪತಿಯ ಕೆಲವು ಸಂಬಂಧಗಳ ಬಗ್ಗೆ ಕೂಡ ಆಕೆ ತಲೆ ಕೆಡಿಸ್ಕೊಂಡಿರೋದಿಲ್ಲ. ಆದರೆ ನಿಜವಾಗಿ ಸುಜಾತ ತನ್ನ ಪತಿಯ ಕಾನೂನು ಅಂದರೆ ಆತ ಬೇರೆ ಒಂದು ರಿಲೇಷನ್ಸನ್ನು ಇಟ್ಕೊಂಡಿರ್ತಾನೆ. ಆದ್ದರಿಂದ ಆಕೆ ತುಂಬ ನಿರಾಶೆಯನ್ನು ಕೂಡ ಅನುಭವಿಸಿರ್ತಾಳೆ. ಸುಜಾತ ಭ್ರಾತಿಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋದಕ್ಕೆ ಏನು ಮಾಡ್ತಾಳೆ, ಆಕೆ ನಂದಿನಿಯನ್ನು ಭೇಟಿ ಆಗ್ತಾಳೆ. ಸುಜಾತ ತನ್ನ ಮಗನನ್ನು ಬೇರೆ ದೃಷ್ಟಿಕೋನ, ಆತನ ಬೇರೆ ಒಂದು ಆ್ಯಂಗಲಲ್ಲಿ ನೋಡಬೇಕು ಅಂತೇಳಿ ಆತನ ಪ್ರೇಯಸಿಯಾಗಿರ್ತಕ್ಕಂತಹ ನಂದಿನಿಯನ್ನು ಭೇಟಿ ಮಾಡಲು ಹೋಗ್ತಾಳೆ. ನಂದಿನಿ ಭ್ರಾತಿಯ ಪ್ರೇಯಸಿ ಅಷ್ಟೇ ಅಲ್ಲದೆ ಆಕೆ ಒಬ್ಬ ಸಮಾಜ ಸುಧಾರಕಿಯಾಗಿರ್ತಾಳೆ. ಆ ಭ್ರಾತಿಯ ಗುಂಪಿನಲ್ಲಿದ್ದವಳು ಸಹ ಆಗಿರ್ತಾಳೆ. ಮುಂದೆ ಸುಜಾತ ನಂದಿನಿಯನ್ನು ಭೇಟಿ ಆಗ್ತಾಳೆ. ಅಧಿಕಾರಿಗಳು ಮತ್ತು ಪೊಲೀಸರಿಂದ ಅವರು ಹೇಗೆ ದ್ರೋಹಕ್ಕೊಳಗಾದರು ಮತ್ತು ಹೇಗೆ ಸಿಕ್ಕಿಬಿದ್ರು ಎಂಬುದನ್ನು ನಂದಿನಿ ಹೇಳ್ತಾಳೆ. ಅನಿಂದ ನಿಜವಾದ ಸುಧಾರಕನಂತೆ ನಟಿಸಿ ಅವರನ್ನೆಲ್ಲರನ್ನ ಪೊಲೀಸರಿಗೆ ಹಿಡಿಕೊಟ್ಟಿರ್ತಾನೆ. ನಂತರ ನಂದಿನಿ ಹೇಳ್ತಾಳೆ, ಆಕೆಯನ್ನು ಜೈಲಿನಲ್ಲಿ ಎಷ್ಟು ತೀವ್ರವಾಗಿ ಹಿಂಸಿಸಿದರು ಎಂಬುದನ್ನು ನಂದಿನಿ ಏನು ಮಾಡ್ತಾಳೆ, ತಾಯಿ ಸುಜಾತರಿಗೆ ತಿಳಿಸ್ತಾಳೆ. ಅದರ ಜೊತೆಗೆ ಭ್ರಾತಿಯನ್ನು ಆಕೆ ತುಂಬ ಪ್ರೀತಿಸ್ತಾ ಇದ್ಲು ಅನ್ನೋದನ್ನು ಸಹ ಹೇಳ್ತಾಳೆ. ಅನಿಂದ್ಯನ ದ್ರೋಹದಿಂದ ಭ್ರಾತಿಗೆ ತಿಳಿದ ತಕ್ಷಣ ಅವನು ತನ್ನ ಬಗ್ಗೆ ಚಿಂತಿಸದೆ ತನ್ನ ಸ್ನೇಹಿತರು ಸುರಕ್ಷಿತವಾಗಿರಬೇಕು ಅಂತೇಳಿ ಅದನ್ನು ಸೋಮು ಮನೆಗೆ ಬಂದು ತಿಳಿಸಿರ್ತಾನೆ. ಆತ ಭ್ರಾತಿ ತನ್ನ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊಂಡಿರೋದಿಲ್ಲ, ತನ್ನ ಸಾವಿನ ಬಗ್ಗೆ ಆತ ತಲೆ ಕೆಡಿಸ್ಕೊಂಡಿರೋದಿಲ್ಲ. ಸೋಮಿಯುನ ಮನೆಗೆ ಹೋಗ್ತಾನೆ. ಅನಿಂದ್ಯ ಹೇಗೆ ನಮ್ಮನ್ನು ವಂಚಿಸಿದ್ದಾನೆ, ನಮ್ಮ ಪ್ರಾಣಕ್ಕೆ ಅಪಾಯವಿದೆ ಅಂತ ಎಲ್ಲರನ್ನ ಎಚ್ಚರಿಸಿರ್ತಾನೆ. ಮತ್ತು ಕೊನೆಯದಾಗಿ ಆ ಭ್ರಾತಿಯ ಎಲ್ಲ ಸ್ನೇಹಿತರನ್ನು ಪೊಲೀಸ್ ಅಧಿಕಾರಿಗಳು ಗುಂಡಿಕ್ಕಿ ಕೊಂದಿರ್ತಾರೆ. ನಂತರ ಈ ಸುಜಾತರವರ ದುಃಖದಲ್ಲಿ ಆಕೆ ತಾಯಿ ಸುಜಾತ ತನ್ನ ಮಗನ ದುಃಖದಲ್ಲಿ ಮರಗಿರ್ತಾರೆ. ನಂತರ ಕುಟುಂಬ, ಆ ಒಂದು ಸುಜಾತರವರ ಕುಟುಂಬ ಮಗಳ ನಿಶ್ಚಿತಾರ್ಥಕ್ಕೆ ಅನೇಕ ಜನರನ್ನಲ್ಲಿ ಇನ್ವೈಟ್ ಮಾಡಿರುತ್ತಾರೆ. ಆ ಸಮಯದಲ್ಲಿ ಆ ಒಬ್ಬ ಅಧಿಕಾರಿ, ಪೊಲೀಸ್ ಅಧಿಕಾರಿ ಸರೋಜ್ ಪಾಲ್, ಆ ವ್ಯಕ್ತಿಯನ್ನು ಸಹ ಆಹ್ವಾನ ನೀಡಿರ್ತಾರೆ. ಸರೋಜ್ ಪಾಲ್ನನ್ನು ನೋಡಿದ ತಕ್ಷಣ ಸುಜಾತಳು ತುಂಬ ಒಂದು ಎಮೋಷನಲ್ ಆಗ್ತಾಳೆ. ಯಾಕೆಂದರೆ ಆಕೆಯನ್ನು ಗುರುತಿಸಿರ್ತಾನೆ. 1084 ತಾಯಿ, ಮದರ್ ಆಫ್ 1084 ಅಂತ ಕರೆದಿರ್ತಾನೆ. ಅಂದರೆ ಅವಳು ಭ್ರಾತಿಯ ಒಂದು ದೇಹಕ್ಕೆ ಹತ್ತಿರಕ್ಕೆ ಹೋದಾಗ ತಾಯಿಯನ್ನು ಅವನು ಈ ರೀತಿಯಾಗಿ ಗುರುತಿಸ್ತಾನೆ, ಮದರ್ ಆಫ್ 1084 ಅಂತೇಳಿ ಗುರುತಿಸ್ತಿರ್ತಾನೆ. ನಂತರ
ಕಥೆಯುದ್ದಕ್ಕೂ ಸುಜಾತ ಈ ಒಂದು ಪರಿಸ್ಥಿತಿಗಳ ವಿರುದ್ಧ ಹೋರಾಡಿದಂತಹ ಮಹಿಳೆಯ ರೀತಿಯಲ್ಲಿ ಆಕೆಯನ್ನು ಆ ಕಥೆಯ ಮೂಲಕ ತಿಳಿಸ್ಕೊಡ್ತಾ ಹೋಗುತ್ತೆ. ಅವಳ ಮಗಳಂತಹ ಅನೇಕ ಜನರ ಒಂದು ಕೊಲೆಗಳು, ಈ ಒಂದು ಪ್ರಜಾಪ್ರಭುತ್ವದ ದೇಹದ ಮೇಲಿನ ಕ್ಯಾನ್ಸರ್ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಆ ನಕ್ಸಲೇಟರನ್ನು ಪ್ರಜಾಪ್ರಭುತ್ವದ ಮೇಲಿರ್ತಕ್ಕಂಥ ಕ್ಯಾನ್ಸರ್ ಅಂತೇಳಿ ಕರೀತಾ ಇರ್ತಾರೆ. ಆದ್ದರಿಂದ ಆಕೆ ತನ್ನ ಮಗಳನ್ನು ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿಯಾಗಿ ಈ ಕಾದಂಬರಿ ಕೊನೆಗೆ ಬರುತ್ತೆ. ಇಲ್ಲಿ ಶ್ರೀಮಂತರು ಮತ್ತು ಬಡವರು ಸಮಾನತೆಗಾಗಿ ಹೋರಾಟ ಮಾಡಿದಂಥ ನಕ್ಸಲೀಯರ ಹೆಸರಿನಲ್ಲಿ ಅಸಮಾನತೆ ಮತ್ತು ಹಿಂಸಾಚಾರದ ಬಗ್ಗೆ ಸುಜಾತರವರು ಪ್ರೇಕ್ಷಕರ ಮುಂದೆ ತಮ್ಮ ಭಾವನೆಗಳನ್ನು ಹೊರಹಾಕ್ತಾರೆ. ಆಕೆ ನೇರವಾಗಿ ಸಮಾಜಕ್ಕೆ ಈ ಒಂದು ಕಾದಂಬರಿ ಮೂಲಕ ಒಂದು ಪ್ರಶ್ನೆಯನ್ನು ಮಾಡ್ತಾಳೆ. ಮಾತಾಡಿ ಸಮಾಜದಲ್ಲಿ ನೀವು ಎಷ್ಟು ಕಾಲ ಮೌನವಾಗಿ ಇರ್ತೀರಾ, ಎಷ್ಟು ಸಹಿಸ್ಕೊಳ್ತೀರಾ ಅಂತ ಕೇಳ್ತಾಳೆ. ಇಲ್ಲಿ ಅನೇಕ ತಾಯಂದಿರು ಕ್ರಾಂತಿಯಲ್ಲಿ ತಮ್ಮ ಪುತ್ರರನ್ನು ಕಳೆದುಕೊಂಡಿದ್ದಾರೆ. ಅವರು ಆ ನಕ್ಸಲರೆಲ್ಲರೂ ಸಮಾಜದಲ್ಲಿರ್ತಕ್ಕಂತಹ ಒಂದು ಸಮಾಜದ ಒಳತಿಗಾಗಿ ದಂಗೆ ಇದ್ದಿದ್ದಾರೆ. ಆದರೆ ಸಮಾಜದಲ್ಲಿನ ಜನರು ಅವರ ಬೆಂಬಲಕ್ಕೆ ಯಾರು ನಿಲ್ತಾ ಇಲ್ಲ ಅಂತ ಆಕೆ ಸಮಾಜದ ಕಡೆ ತನ್ನ ಕೋಪವನ್ನು ವ್ಯಕ್ತಪಡಿಸ್ತಾಳೆ. ಇಲ್ಲಿ ಆ ಶವಗಳು ಮತ್ತು ಎಪ್ಪಿಗೊಟ್ಟಿದ ಶವಗಳು ಸತ್ತ ದೇಹಗಳು ನೀವು ಅಂತೇಳಿ ಸಮಾಜದಲ್ಲಿರೋ ಜನರನ್ನು ಆಕೆ ಕರೀತಾಳೆ. ಆ ಜನರನ್ನು ಕುರಿತು ಈ ಒಂದು ವಾಕ್ಯಗಳನ್ನು ಹೇಳ್ತಾರೆ. ಇಲ್ಲಿ ಮಹಾಶ್ವೇತ ದೇವಿ ತಾಯಿ ಸುಜಾತಳ ಭಾಷಣದ ಮೂಲಕ ಸಮಾಜದ ಜಾಗೃತಿಯನ್ನು ಇಲ್ಲಿ ಸಾರ್ತಾ ಇದ್ದಾರೆ. ಈ ಒಂದು ಕಾದಂಬರಿ ಸಮಾಜದ ಮುಂದೆ ರಾಜಕೀಯ ರಹಿತ ತಾಯಿ ಭಯಾನಕ ಜಾಗೃತಿಯೊಂದಿಗೆ ಕೊನೆಗೊಳ್ಳುತ್ತೆ. ಮತ್ತು ಇಲ್ಲಿ ಭ್ರಾತಿಯ ತಂದೆ ದಿವ್ಯನಾಥ್ ಮತ್ತು ಆ ಭ್ರಾತಿಯ ಸಹೋದರನಾಥ ಜ್ಯೋತಿ ನೀಪ ತುಲಿಗಿಂತ ಉತ್ತಮ ವ್ಯಕ್ತಿ ಅಂತಕ್ಕಂಥದ್ದನ್ನು ಹೇಳ್ತಾಳೆ. ಅವಳು ಸೋಮುವ ತಾಯಿ ಮತ್ತು ಆತನ ಗೆಳತಿ ನಂದಿನಿಯ ಒಂದು ಭೇಟಿ ಮಾಡಿದ ನಂತರ ಸಂಪೂರ್ಣವಾಗಿ ಭ್ರಾತಿಯ ಬಗ್ಗೆ ತಿಳಿದುಕೊಂಡಂತಹ ತಾಯಿ ಕಣ್ಣಲ್ಲಿ ಆ ವ್ಯಕ್ತಿ ತುಂಬ ಪರಿಪೂರ್ಣವಾದ ವ್ಯಕ್ತಿಯಾಗಿ ಕಾಣ್ತಾನೆ. ಇಲ್ಲಿ ಶ್ವೇತಾರವರು ಈ ಸಮಾಜದಲ್ಲಿನ ದಬ್ಬಾಳಿಕೆ ಮತ್ತು ಶೋಷಣೆಯ ವಿರುದ್ಧ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭ್ರಾತಿ ಅವನು ಪ್ರೀತಿಸಿದ ಒಂದು ಅನೇಕ ವಿಷಯಗಳಲ್ಲಿ ಅವನನ್ನು ಜೀವಂತವಾಗಿರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಭ್ರಾತಿ ಇನ್ನೂ ಕೆಂಪು ಶಿಲುಬೆಗಳಲ್ಲಿ ಒಂದು ಅಂಗಡಿಗಳಲ್ಲಿ ತೂಗು ಹಾಕಿದ ಒಂದು ತೋರಣಗಳಲ್ಲಿ ಪ್ರಕಾಶಮಾನವಾದ ದೀಪಗಳಲ್ಲಿ ಮತ್ತು ಪುರುಷರ ನಗುವಿನಲ್ಲಿ ಸೋಮನ ತಾಯಿಯ ಮುಖದಲ್ಲಿ ನಂದಿನಿಯ ಕಣ್ಣುಗಳಲ್ಲಿ ಇನ್ನೂ ಸಹ ಬದುಕಿದ್ದಾನೆ, ಆತ ಅಲ್ಲಿ ಉಳಿದಿದ್ದಾನೆ ಅಂತಕ್ಕಂಥದ್ದನ್ನು ಈ ಒಂದು ಕಾದಂಬರಿಯ ಕೊನೆಯಲ್ಲಿ ತಿಳಿಸುತ್ತಾ ಈ ಕಾದಂಬರಿಯನ್ನು ಮುಗಿಸ್ತಾ ಇದ್ದಾರೆ. ನೋಡಿ, ಈ ಒಂದು ಕಾದಂಬರಿಯ ಕನ್ನಡದ ವಿವರಣೆಯೊಂದಿಗೆ ಇಂಗ್ಲೀಷ್ ಸಮರಿ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ. ನೀವು ಡೌನ್ಲೋಡ್ ಮಾಡಿ ಅದನ್ನು ಓದ್ಕೋಬಹುದಾಗಿರುತ್ತೆ. ಹಾಗೂ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.